ಮುಖದಲ್ಲಿರೋ ಕೂದಲೆಲ್ಲ ಹೋಗುತ್ತೆ. ಈ ಥರ ಇರುತ್ತೆ. ಈ ಥರ ಸ್ಕಿನ್ನು ಗ್ಲೋ ಬರೋದು. 40 ವರ್ಷ 50 ವರ್ಷ ಆಗ್ತಾ ಇದ್ದಂಗೆ ಮುಖದಲ್ಲಿ ಬಂಗು ನನಗೆ ತುಂಬ ಇತ್ತು. ತುಂಬ ಅಂದರೆ ತುಂಬ ಇತ್ತು. ನಾನು ಕಡಲೆ ಹಿಟ್ಟು, ಸ್ಪೆಷಲ್ ಕಡಲೆ ಹಿಟ್ಟು, ಇದಕ್ಕೆ ನಾನು ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ಒಂದು 30 ಮೇಲೆ ಐಟಮ್ ಹಾಕ್ತೀನಿ. ಸಣ್ಣದ ಆಲೂಗೆಡ್ಡೆ ಇದು ಫಾರಮ್ ಟೊಮೊಟೊ, ಸೋಂಪು, ಕಹಿ ಜೀರಿಗೆ, ಇದು ರೌಂಡ್ ಚಕ್ಕೆ, ಈ ಥರನೇ ರೌಂಡ್ ಚಕ್ಕೆ ಹಾಕಬೇಕು. ರೌಂಡ್ ಚಕ್ಕೆ, ಕಲೋಂಜಿ, ಶುಂಠಿ, ಲವಂಗ, ಜೀರಿಗೆ, ಓಂಕಾಳು, ಹಿಪ್ಲಿ, ಧನಿಯಾ, ಅಗಸೆ ಬೀಜ, ಮೆಂತೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 40 ವರ್ಷ 50 ವರ್ಷ ಆಗ್ತಾ ಇದ್ದಂಗೆ ಮುಖದಲ್ಲಿ ಬಂಗು ನನಗೆ ತುಂಬ ಇತ್ತು. ತುಂಬ ಅಂದರೆ ತುಂಬ ಇತ್ತು. ನಾನು ಈಗ ತಾನೇ ತಲೆಗೆ ಬಣ್ಣ ಹಚ್ಕೊಂಡು, ಹೇರ್ ಕಲರು, ನಾನು ಬಣ್ಣ ಅಂತ ಹೇಳೋದು ಹೇರ್ ಕಲರ್ ಹಚ್ಕೊಂಡು ಈಗ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಏನಂದರೆ ಏನೂ ಹಚ್ಚಿಲ್ಲ. ಹಾಗೆ ಬಂಗೋಗೋದಕ್ಕೆ ನಾನು ಕಡಲೆ ಹಿಟ್ಟು, ಸ್ಪೆಷಲ್ ಕಡಲೆ ಹಿಟ್ಟು, ಇದಕ್ಕೆ ನಾನು ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ಒಂದು 30 ಮೇಲೆ ಐಟಮ್ ಹಾಕ್ತೀನಿ. ನಮಗೆ ಏನೇನು ನಾವು ಹೊಟ್ಟೆಗೆ ತೊಗೊಳ್ಬೇಕು, ಜ್ಯೇಷ್ಠ ಮಧು ಪೌಡ್ರು ನಾನು ಇದಕ್ಕೆ ಹಾಕಿರ್ತೀನಿ. ಮತ್ತು ತುಂಬ ಐಟಮ್ ಹಾಕಿರ್ತೀನಿ. ಲಾವಂಚ ಆಗಲಿ, ರೋಸ್ ಪೌಡರ್ ಆಗಲಿ, ಮುಲ್ತಾನಿ, ಮತ್ತು ಕಾಬೂಲ್ ಕಡಲೆಕಾಳು, ಬಾದಾಮಿ, ಓಟ್ಸು, ಮಸೂರ್ ದಾಲು, ಹೆಸ್ರು ಕಾಳು, ಕಡಲೆಬೇಳೆ, ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ಬೇವಿನ ಸೊಪ್ಪು ಹಾಕ್ತೀನಿ. ಲಾವಂಚ ಬೇರ್ದು ಪೌಡ್ರು, ಲಾವಂಚ ಪೌಡ್ರು ಸಿಗೋದು ತುಂಬ ಕಷ್ಟ, ತುಂಬ ರೇಟು, ಅದು ಹಾಕ್ತೀನಿ. ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ. ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು. ಇದನ್ನು ನಾವು ಈ ಥರ ಡಬಲ್ ಕವರ್ ಮಾಡಿರ್ತೀವಿ. ಈ ಥರ ಕವರ್ ಮಾಡಿರ್ತೀವಿ. ಈ ಕಲರ್ ಇರುತ್ತೆ. ನಾನೇ ಪ್ರತಿಯೊಂದು ಐಟಮ್ ಹಾಕಿ ಬೀಸೋದು. ಪೌಡ್ರುಗಳು ಮಾತ್ರ ಮಿಕ್ಸ್ ಮಾಡ್ತೀವಿ, ಯಾಕಂದರೆ ಇದು ಬೇವಿನ ಸೊಪ್ಪಿನ ಪೌಡ್ರೆಲ್ಲ ಮಿಷಿನ್ಗೆ ಹಾಕ್ಸಲ್ಲ. ಹಾಗಾಗಿ ಅದನ್ನು ಇದು ಮಾಡೋದು. ಹಳೆ ವೀಡಿಯೋಗಳಿದೆ, ನೋಡ್ಬೋದು ಏನೇನು ಹಾಕ್ತೀನಿ ಅಂತ. ಇನ್ಸ್ಟಂಟ್ ಗ್ಲೋ, ನಾಡಿದ್ದು ನನ್ನ ಮೊಮ್ಮಗಳದ್ದು ಹುಡ್ತಬ್ಬ ಇದೆ. ಹಾಗಾಗಿ ಶುಕ್ರವಾರ ಆಗಸ್ಟ್ 7ನೇ ತಾರೀಕು ಅವಳು ಹುಡ್ತಬ್ಬ ಇದೆ. ಹಾಗಾಗಿ ಸ್ವಲ್ಪ ಇನ್ಸ್ಟಂಟ್ ಗ್ಲೋ ಆಗೋಣ ಅಂತ ಹೇಳಿ ಇವಾಗ ನಾನು ಇದನ್ನು ಹಚ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹೇಗೆ ತೊಳ್ಕೊಳ್ಳೋದು ಅಂತ ಮತ್ತೆ ನೋಡಿ. ನಂದು ಆಯಿಲೆಲ್ಲ ಈ ಥರ ಮಾಡಿ ನಾನು ಕವರ್ ಮಾಡಿಟ್ಟಿರ್ತೀನಿ. ತುಂಬ ಜನ ತೊಗೊಳ್ತಾ ಇದ್ದೀರಾ. ಆಯಿಲ್ ಈ ಥರ ಇರುತ್ತೆ, ಆಯಿತಾ. ಇದ್ರ ಒಳಗಡೆ ಪ್ಯಾಕ್ ಆಗಿದೆ. ನಾನು ಆಯಿಲ್ ಹಚ್ಕೊಂಡು ಬೆಳಗ್ಗೆ ಮುಖ ತೊಳ್ಕೊಂಡಿದ್ದೀನಿ. ಆಯಿಲ್ಗೂ ಅಷ್ಟೇ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ಊರಿಂದ ಉಡುಪಿ ಆ ಕಡೆಯಿಂದ ತರಿಸಿ ನಾನು ಅದಕ್ಕೆ ತುಂಬ ಐಟಮ್ ಹಾಕಿ, ಕ್ಯಾರೆಟ್ ಆಗಿರ್ಬೋದು, ತುಂಬ ಐಟಮ್ ಹಾಕ್ತೀನಿ. ಹಾಕಿ ನಾನು ಮಾಡೋದು. ನಾನು ಶುರು ಮಾಡಿದ್ದೆ ಬಿಸ್ನೆಸ್ಸು ಆಯಿಲಿಂದ. ಇವಾಗ ಇಷ್ಟು ಎತ್ತರಕ್ಕೆ 9 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋ ಇದೆ, ನೋಡ್ಬೋದು ನೀವು. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಈ ಆಯಿಲ್ನ ಫಸ್ಟು ನೀವು ರಾತ್ರಿ ಈ ಪೌಡರ್ ಯೂಸ್ ಮಾಡಿದ್ಮೇಲೆ ನೀವು ಫೇಸ್ ವಾಶ್ ಆಗಲಿ, ಸೋಪ್ ಆಗಲಿ ಏನೂ ಯೂಸ್ ಮಾಡಬಾರ್ದು. ಫಸ್ಟು ಮುಖ ತೊಳ್ಕೊಂಡು ಈ ಪೌಡರ್ಲೆ ಇಷ್ಟೆಷ್ಟು ತೊಗೊಂಡ್ರೆ ಸಾಕು. ಇಷ್ಟು ತೊಗೊಂಡು ಕೈಗೆ ಹಾಕ್ಕೊಂಡು ಒಂಚೂರು ನೀರು ತೊಗೊಂಡು ಮುಖ ಒದ್ದೆ ಮಾಡಿರ್ತೀರ. ಚೆನ್ನಾಗಿ ಹೀಗೆಲ್ಲ ಹಚ್ಕೊಂಡು ಇಲ್ಲೆಲ್ಲ ಉಚ್ಕೊಂಡು ಎಷ್ಟು ನೈಸ್ ಆಗುತ್ತೆ ನಿಮಗೆ. ಫಸ್ಟು ಒಂದು ಸರಿಗೇ ನಿಮಗೆ ಮುಖ ಎಷ್ಟು ನೈಸಾಗಿರೋ ಫೀಲ್ ಬರುತ್ತೆ. ಆಮೇಲೆ ಕ್ರಮೇಣ ಹೋಗುತ್ತೆ. ಯಾವುದೇ ಬಂಗಾಗಲಿ 1 ದಿವಸ 2 ದಿವಸದಲ್ಲಿ ಹೋಗಂಗಿದ್ದಿದ್ರೆ ಡಾಕ್ಟ್ರುಗಳೆಲ್ಲ ಇರ್ತಾನೆ ಇರಲಿಲ್ಲ ಅಲ್ವಾ. ಹಾಗೆ ಯಾವುದು 1 ದಿವಸ 2 ದಿವಸದಲ್ಲಿ ಹೋಗಲ್ಲ. ನಾವೇನು ಸತತವಾಗಿ ಮಾಡ್ಕೊಂಡು ಬರಬೇಕು. ಚೆನ್ನಾಗಿ ನೀರು ಕುಡಿಬೇಕು, ತರಕಾರಿ ತಿನ್ನಬೇಕು, ಹಣ್ಣು ತಿನ್ನಬೇಕು. ಎಲ್ಲ ಮಾಡಿದ್ರೆ ನಾವು ಹೊಟ್ಟೆ ಒಳಗೂ ತೊಗೊಳ್ಬೇಕು, ಮೇಲೂ ಮಾಡ್ಕೊಂಡ್ರೇ ಹೋಗೋದು. ನಾವು ಸುಮ್ಮನೆ ಇದು ಹಚ್ಕೊಂಡಿದ್ದ ತಕ್ಷಣ ಆಗುತ್ತೆ, ಅವೆಲ್ಲ ಸುಳ್ಳು. ಯಾವುದು ಪ್ರಾಡಕ್ಟ್ ಇಲ್ಲ ಆ ಥರ, ಆಯಿತಾ. ಇದನ್ನು ಒಂದು ಸ್ವಲ್ಪ ನೀರಿಗೆ ಹಚ್ಕೊಂಡು ಇಲ್ಲೆಲ್ಲ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ರಬ್ ಮಾಡಿಕೊಂಡು ಈ ಥರ ರಬ್ ಮಾಡ್ಕೊಂಡು ನಾನು ಇವಾಗ ತೋರಿಸ್ತೀನಿ. ಮತ್ತು ನೀವು ವಾರಕ್ಕೆ 2-3 ದಿವಸ ಇದಾದಮೇಲೆ ತೊಳ್ಕೊಂಡು ಒರೆಸ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಒಂದು 10 ಹನಿ ಎಣ್ಣೆ ಹಾಕ್ಕೊಂಡು ಕೈಗೆ ಹಾಕ್ಕೊಂಡು ಚೆನ್ನಾಗಿ ಉಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಮಾಮೂಲಿ ಕಡಲೆ ಹಿಟ್ಟಲ್ಲಿ ಮುಖ ತೊಳ್ಕೊಂಡು ಬರೋದು. ಇವಾಗ ನಾನು ಇದರಲ್ಲಿ ಫೇಸ್ ಪ್ಯಾಕು ಹೇಗೆ ಹಾಕ್ಕೊಳ್ಳೋದು, ಯಾವುದ್ರಲ್ಲಿ ಹಾಕ್ಕೊಳ್ಳೋದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೈಪ್ ಅಂತ ಇರುತ್ತೆ, ಹೈಪ್ ಕೊಡಿ.
ಬನ್ನಿ ಇವಾಗ ನಾನು ಏನೇನು ಅದಕ್ಕೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಚ್ಕೊಳ್ತೀನಿ ನೋಡಿ, ಆಮೇಲೆ ಯಾವ ಥರ ಗ್ಲೋ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ಸ್ಟಂಟ್ ಗ್ಲೋ. ಓಕೆನಾ? ಒಂದು ಸಣ್ಣದ ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಮನೇಲಿ ಆಲೂಗೆಡ್ಡೆ ಇದ್ದೇ ಇರುತ್ತೆ. ಇದು ಫಾರಮ್ ಟೊಮೊಟೊ, ಆಪಲ್ ಟೊಮೊಟೊ ಅಂತೀರ, ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ. ಇದು ನಂದು ಫೇಸ್ ವಾಶ್ ಪೌಡರು. ನಾನು ಈ ಥರ ಡಬ್ಬಿಲಿ ಹಾಕಿ ಬಚ್ಚಲಲ್ಲಿ ಇಟ್ಕೊಂಡಿರ್ತೀನಿ. ಈ ಸ್ಪೂನ್ನ ಈ ಥರ ಉಲ್ಟಾ ಮಾಡ್ಕೊಂಡಿದ್ದೀನಿ, ಸೊಟ್ಟ ಮಾಡ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಆಯಿತಾ? ಮತ್ತು ನಾನು ಹೇಳೋದು ಒಂದು ಸ್ವಲ್ಪ ನೀವು ಎಷ್ಟಾದರೂ ತೊಗೊಳ್ಳಿ, ನನ್ನ ಹತ್ರ 1/4 kg ಸಿಗುತ್ತೆ. ನಾನು ಲೈಸೆನ್ಸು ತೊಗೊಂಡಿದ್ದೀನಿ, ಏನೂ ತೊಂದರೆ ಇಲ್ಲ. ನೀವು ಒಂದು ಸ್ವಲ್ಪ ಇದರಲ್ಲಿ ಹಾಕಿಟ್ಕೊಂಡು, ಒಂದು ಸಣ್ಣ ಡಬ್ಬಿಲಿ ಹಾಕಿಟ್ಕೊಂಡು, ಮುಚ್ಚಳ ಇರೋ ಡಬ್ಬಿಗೆ ಹಾಕಿಟ್ಕೊಂಡು ನೀವು ಮಿಕ್ಕಿದ್ದನ್ನ ಫ್ರಿಜ್ಜಲ್ಲಿ ಇಡಿ. ಯಾಕಂದರೆ ಅದರಲ್ಲಿ ತುಂಬ ನಾವು ಕಾಬೂಲ್ ಕಡಲೆಕಾಳೆಲ್ಲ ಹಾಕಿರೋದ್ರಿಂದ, ಕಾಬೂಲ್ ಕಡಲೆಕಾಳು, ಹೆಸ್ರು ಕಾಳು, ಕಡಲೆಬೇಳೆ ಅದೆಲ್ಲ ಬೇಗ ಹುಳ ಬರುತ್ತೆ. ಹಾಗಾಗಿ ಅಕ್ಕಿನೂ ಹಾಕಿರ್ತೀವಿ, ಹಾಗಾಗಿ ಬೇಗ ಹುಳ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಡಬ್ಬಿಲಿ ಹಾಕಿಟ್ಕೊಳ್ಳಿ. ಮಿಕ್ಕಿದ್ದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಅವಾಗವಾಗ ಹಾಕ್ಕೊಳ್ಳಿ. ನಾನು ಇದನ್ನು ಈ ಥರ ಬಚ್ಚಲಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ಆಲೂಗೆಡ್ಡೆ ಸಿಪ್ಪೆ ತಕ್ಕೊಳ್ಳೋಣ. ಮತ್ತು ಇದೊಂದೇ ನಾನು ಹೇಳಿದ್ನಲ್ಲ, ಇದೊಂದೇ ಮಾಡಿದ್ರೆ ಯಾವುದೇ ಆಗಲಿ, ನನ್ನ ಪ್ರಾಡಕ್ಟ್ ಅಂತಲ್ಲ, ಯಾವ ಪ್ರಾಡಕ್ಟ್ ತೊಗೊಂಡ್ರು ಒಂದೇ ನಿಮಗೆ ಒಂದಕ್ಕೆ ಫಸ್ಟ್ ಹಚ್ಕೊಂಡಿದ್ದ ತಕ್ಷಣ ರಿಸಲ್ಟ್ ಬಂತು ವಾವ್ ಅವೆಲ್ಲ ಇಲ್ಲ. ದಿನ ಹಚ್ಕೊಳ್ಬೇಕು. ಮತ್ತು ನಂದು ವೆಯ್ಟ್ ಲಾಸ್ ಪೌಡರು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ ಎಲ್ಲ ಸಿಗುತ್ತೆ. ಯಾರಿಗೆ ಬೇಕಾದರೂ ತೊಗೊಳ್ಬೋದು, ಬಲವಂತ ಏನೂ ಇಲ್ಲ. ನಾನು ಯಾವುದು ಇವತ್ತವರೆಗೂ ನಾನು ಪ್ರಮೋಷನ್ ಮಾಡಿಸಿದ್ದಾಗಲಿ ಅವೆಲ್ಲ ನಾನು ಏನೂ ಮಾಡಿಲ್ಲ. ಒಬ್ಬರು ತೊಗೊಂಡು ಅವ್ರು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನೀವು, ನಾನು ಹೇಳೋದು ನಿಮ್ಮ 4 ಜನ ಫ್ರೆಂಡ್ಸ್ ಸರ್ಕಲ್ಗೆ ಹೇಳಿ ಅಂತ ಹೇಳಿ, ನಾನು ಆ ಥರ ನನ್ನ ಬಿಸ್ನೆಸ್ನ ನಾನು ಇಂಪ್ರೂವ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಂಗೆ ತುಂಬ ಜನ ಬಂದು ಕೇಳ್ತಾರೆ, ಪ್ರಮೋಷನ್ ಮಾಡಿ ಅರ್ಧ ಟೊಮೆಟೊ ಹಾಕ್ಕೊಳ್ತೀನಿ, ಇಷ್ಟು ನಾನು ಇದು ಹಾಕ್ಕೊಳ್ತೀನಿ, ನೀವು ನೋಡಿ ಈ ಥರ ತುರ್ಕೊಂಡ್ರೆ ನಮಗೆ ಅದ್ರದ್ದು ಪಲ್ಪ್ ಎಲ್ಲ ಬರುತ್ತೆ. ನಾನು ಹಾಗೆ ಹೇಳೋದು ಎಲ್ರಿಗೂ, ನೀವು ಇದು ಮಾಡಿ, ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ರಿಲೇಟಿವು ಹೇಳಿ. ಅವ್ರು ತೊಗೊಳ್ದೇ ಇದ್ದರೂ ಪರವಾಗಿಲ್ಲ, ಆದರೆ ಇಂಥ ಪ್ರಾಡಕ್ಟ್ ಇದೆ ಅಂತ ಒಬ್ಬರು ಕಿವಿಯಿಂದ ಒಬ್ರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಇದು ಮಾಡ್ತೀನಿ. ಹಾಗೆ ಯಾರಿಗಾದ್ರೂ ಬೇಕಂದರೆ ಆರ್ಡ್ರ್ ಕೊಡಿ, ಪರವಾಗಿಲ್ಲ. ನನಗೆ ಇವಾಗ ಬರ್ತಿರೋದು ನೀವು ನೋಡಿ ಈ ಥರ, ಅದನ್ನು ನಾವು ಸೋಸ್ಕೊಬೇಕು. ಇವಾಗ ಇದನ್ನು ತುರ್ಕೊಳ್ತೀನಿ. ನೀವು ಇದೇ ಥರ ನೀವು ಸೌತೆಕಾಯಿ ರಸದಲ್ಲಿ ಮಾಡ್ಕೊಳ್ಬೋದು. ಮತ್ತು ನಾನು ಇದಕ್ಕೆ ರೋಸ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಆಲೂವೆರಾ ಪೌಡ್ರು ಸಿಗುತ್ತೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಆಲೂವೆರಾ ಪೌಡ್ರ್ ಹಾಕ್ತೀನಿ ನಾನು. ತುಂಬ ಅಂದರೆ ತುಂಬ ಐಟಮ್ ಹಾಕ್ತಿರ್ತೀನಿ. ಹಾಗಾಗಿ ನೀವು ಸೌತೆಕಾಯಿ ರಸ ಆಗಲಿ, ಈ ಥರ ನೀವು ಮನೇಲಿ ಫ್ರೀಯಾಗಿದ್ದೀರಾ ಅಂದಾಗ ಫೇಸ್ ಪ್ಯಾಕು ಬೇರೆ ಏನೂ ಬೇಡ, ಯಾವುದಾದ್ರೂ ಒಂದು ಕ್ಯಾರೆಟ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಏನೂ ಇಲ್ಲ ಅಂದರೂ ಬರೀ ಮೊಸರಲ್ಲಾದರೂ ನೀವು ಕಲಿಸ್ಕೊಂಡು ಫೇಸ್ ಪ್ಯಾಕ್ ಹಚ್ಕೊಬೋದು, ಚೆನ್ನಾಗಿರುತ್ತೆ. ಮತ್ತು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ನಾನಿವಾಗ ನೀರಲ್ಲಿ ಕಲಿಸ್ಕೊಂಡು ನೀವು ಮುಖ ತೊಳ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅವಳು ಹಾಲಿರುತ್ತಲ್ಲ, ನಾವು ಕಾಫಿ ಮಾಡ್ತೀವಲ್ಲ, ಆ ಹಾಲಲ್ಲಿ ಕಲಿಸ್ಕೊಂಡು ನಾನು ಹಚ್ಕೊಳ್ತಾ ಇದ್ದೀನಿ, ತೊಳ್ಕೊಳ್ತಾ ಇದ್ದೀನಿ ಮುಖನ. ತುಂಬ ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಹೇಳಿದ್ರು. ಅದು ಟ್ರೈ ಮಾಡ್ಬೋದು. ಇವಾಗ ಇದನ್ನು ಸೋಸ್ಕೊಂಬಿಡೋಣ. ನೋಡಿ ಈ ಥರ ನಂದು ಇದಿರುತ್ತೆ ಪೌಡರು. ನಮ್ಮ ಮನೆದು ಅಡುಗೆ ಮನೆ ತುಂಬ 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 ಸಣ್ಣದು, ಹಾಗಾಗಿ ನನಗೆ ಎಲ್ಲೂ ಏನು ಇಡೋದಕ್ಕಾಗಲ್ಲ, ಹಾಗೆ ಕಷ್ಟ ಆಗುತ್ತೆ. ಇದನ್ನು ಸೋಸ್ಕೊಂಬಿಡೋಣ. ಎಷ್ಟು ಹೀಗೆ ಮಾಡಿಕೊಂಡ್ರೆ, ನೀವು ಮನೇಲಿ ಒಂದು 3-4 ಜನ ಇದ್ದೀರಾ ಅಂತ ಅಂದರೆ ನೀವು ಮಿಕ್ಸಿಗೆ ಹಾಕ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಆಲೂಗೆಡ್ಡೆ ಏನಾಗುತ್ತೆ ಅಂತ ಅಂದರೆ, ನಮಗೆ ಟ್ಯಾನ್ ಹೋಗೋಕ್ಕೆ ಸಪೋರ್ಟ್ ಮಾಡುತ್ತೆ ನಮ್ಮ ಸ್ಕಿನ್ಗೆ. ನಾನು ಹೇಳಿದ್ನಲ್ಲ, ಬರೀ ಅದೊಂದೇ ಅಲ್ಲ, ನೀವು ಇದನ್ನೆಲ್ಲ ಕೈ ಕಾಲಿಗೂ ಹಚ್ಕೊಳ್ಬೋದು, ಮುಖಕ್ಕೆಲ್ಲ. ಆದರೆ ಚೆನ್ನಾಗಿ ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಪ್ರಪಂಚದಲ್ಲಿ ಎಲ್ರಿಗೂ ಚಿಂತೆ ಇದ್ದೇ ಇರುತ್ತೆ, ಆ ಚಿಂತೆನೇ ಯೋಚನೆ ಮಾಡ್ಕೊಂಡಿರಬಾರ್ದು. ಇಷ್ಟು ಸಾಕು. ಅದೆಲ್ಲ ನಾನು ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿ, ನಾನು ಅದಕ್ಕೊಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸಿ ನಾನು ಮುಖಕ್ಕೆ ಇದು ಕೈ ಕಾಲಿಗೆ ಹಚ್ಕೊಳ್ತೀನಿ ನಾನು. ಇವಾಗ ಈ ನಂದು ಫೇಸ್ ವಾಶ್ ಪೌಡರ್ ಏನಿದೆ ಅದನ್ನು ಇಷ್ಟು ಸಾಕು, ಇಷ್ಟು ಹಾಕ್ಕೊಂಡು ಇಷ್ಟೇ ತೊಗೊಂಡಿರೋದು ನಾನು. ಅದು ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು. ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ಲೋ ಬರುತ್ತೆ. ನೋಡಿ ಈ ಹದ ಬಂದರೆ ಸಾಕು. ನೀವು ಕೈ, ಕಾಲು, ಮುಖ, ಬೆನ್ನು ಎಲ್ಲ ಹಚ್ಕೊಳ್ಬೋದು. ಈ ಹದ ಬಂದರೆ ಸಾಕು.
ನೋಡಿ. ಫುಲ್ಲು ಮುಖಕ್ಕೆ ಫುಲ್ಲು ಈಗ ಕಣ್ಣತ್ರ ನಿಮಗೆ ಡಾರ್ಕ್ ಸರ್ಕಲ್ಲು ಹೋಗುತ್ತೆ. ಅಂದರೆ ನಾನು ಹೇಳಿದ್ನಲ್ಲ, ಒಂದೇ ಸರಿ ಹೋಗಲ್ಲ. ಫುಲ್ಲು ಮೂಗು, ಕತ್ತು. ನಾನು ಕತ್ತಿಗೆಲ್ಲ ಹಚ್ಕೊಳ್ಳಲ್ಲ, ಯಾಕಂದರೆ ತೊಳ್ಕೊಳ್ಳೋಕ್ಕೆ ಇವಾಗ ನಾನು ಈಗ ಸ್ನಾನ ಆಯಿತು, ನಾನು ಈಗ ರೆಡಿ ಆಗಬೇಕು. ಸ್ವಲ್ಪ ಒಂಚೂರು ಹೊರಗಡೆ ಹೋಗ್ತಾಯಿದ್ದೆ. ಈ ಥರ ಫುಲ್ ಹಚ್ಕೊಂಡಿರ್ತೀನಿ. ಒಂದು 20-25 ನಿಮಿಷ. ತುಂಬ ಒಣಗಬಾರ್ದಿದೆ. ನಾನು ತೋರಿಸ್ತೀನಿ. ಮತ್ತು ನಾನು ಇವಾಗ ಸಾಮಾನು ತರಿಸಿದ್ದೀನಿ, ವೆಯ್ಟ್ ಲಾಸ್ ಪೌಡರ್ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಮತ್ತು ನನಗೆ ದಿನ ಎಷ್ಟು ಆರ್ಡ್ರ್ ಇರುತ್ತೆ ಅನ್ನೋದು ತೋರಿಸ್ತೀನಿ. ಆರ್ಡ್ರ್ ಕೊಡ್ತಿರೋರು ಎಲ್ರಿಗೂ ಧನ್ಯವಾದಗಳು. ಇದು ಹಚ್ಕೊಂಡಾಗ ಮಾತಾಡಬಾರ್ದು ಅಂತಾರೆ, ನನಗೆ ಮಾತಾಡದೇ ಇರೋಕ್ಕಾಗಲ್ಲ. ಯಾಕಂದರೆ ಮಾತಾಡಿದ್ರೆ ಅದು ರಿಂಕಲ್ಸ್ ಬಿಟ್ಟಾಗ ನಮ್ಮ ಚರ್ಮ ಸುಕ್ಕಾಗುತ್ತೆ ಅಂತಾರೆ. ನೀವು ಮಾತಾಡಬೇಡಿ. ನಾನು ಹಾಗೆ ನೋಡಿ ಪ್ರಾಡಕ್ಟ್ ತೋರಿಸ್ತೀನಿ. ಸೋಂಪು, ಕಹಿ ಜೀರಿಗೆ, ಇದು ರೌಂಡ್ ಚಕ್ಕೆ. ಈ ಥರನೇ ರೌಂಡ್ ಚಕ್ಕೆ ಹಾಕಬೇಕು. ರೌಂಡ್ ಚಕ್ಕೆ, ಕಲೋಂಜಿ, ಶುಂಠಿ, ಲವಂಗ, ಜೀರಿಗೆ, ಓಂಕಾಳು, ಹಿಪ್ಲಿ, ಧನಿಯಾ, ಅಗಸೆ ಬೀಜ, ಮೆಂತೆ. ಇದಿಷ್ಟು ನಾನು ಹುರಿದು ರೆಡಿ ಮಾಡೋದು. ಇದ್ರ ಜೊತೆಲಿ ನಾನು ತುಂಬ ಐಟಮ್ ಹಾಕ್ತೀನಿ. ಯಾಕಂದರೆ ಅದೆಲ್ಲ ಅವರು ಮಿಷಿನ್ಗೆ ಹಾಕ್ಸಲ್ಲ. ಮತ್ತು ಅದು ಒಂದೊಂದು ನಮಗೆ ಪೌಡ್ರು ಸಿಗುತ್ತೆ, ಅದ್ರದ್ದು ಇದು ಸಿಗಲ್ಲ. ಇವಾಗ ಮುಲ್ತಾನಿ ಮಿಟ್ಟಿ ನಾನು ಹಾಕ್ತೀನಿ, ಅದು ನಾನು ಇದನ್ನಿಷ್ಟು ಹುರಿತೀನಿ. ಮತ್ತು ಕೆಲವೊಂದು ಪೌಡ್ರುಗಳು ಮಿಕ್ಸ್ ಮಾಡ್ತೀನಿ ನಾನು. ಯಾಕಂದರೆ ಒಂದೊಂದು ನಮಗಿವಾಗ ಜ್ಯೇಷ್ಠ ಮಧು ಅದು ಗಟ್ಟಿ ಇರುತ್ತೆ, ಅದು ಮಿಷಿನ್ಗೆ ಹಾಕೋಕ್ಕೆ ಅವ್ರು ಒಪ್ಪಲ್ಲ, ಬ್ಲೇಡ್ ಹೋಗುತ್ತೆ ಅಂತ. ನಾನು ಜ್ಯೇಷ್ಠ ಮಧು ಪೌಡ್ರ್ ಹಾಕ್ತೀನಿ. ಕರಿಬೇವಿನ ಸೊಪ್ಪು, ನೆಲ್ಲಿಕಾಯಿ ತೋರಿಸ್ತೀನಿ ನೋಡಿ. ಎಲ್ಲ ಈ ಥರ ಸ್ಟಿಕ್ಕರ್ ಮಾಡಿಸಿಟ್ಟಿರ್ತೀನಿ. ಇದೆಲ್ಲ ನನ್ನದು ಸ್ಟಿಕ್ಕರ್ಸ್ಗಳು. 9 ಪ್ರಾಡಕ್ಟ್ಗಳು. ನೆಲ್ಲಿಕಾಯಿ ಅಷ್ಟೇ 25 kg ತರಿಸ್ತೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಕಳಿಸ್ತಾರೆ ನಾನು ತೊಗೊಳ್ಳೋ ಕಡೆ. ಇದು ಒಣ ನೆಲ್ಲಿಕಾಯಿ. ನಾವು ದಿನ ನೆಲ್ಲಿಕಾಯಿ ತಿನ್ನಬೇಕು, ನೆಲ್ಲಿಕಾಯಿ ತಿನ್ನಲ್ಲ. ಹಾಗಾಗಿ ನೆಲ್ಲಿಕಾಯಿ, ಇನ್ನೂ ಅದಕ್ಕೆ ತುಂಬ ಪೌಡ್ರುಗಳು ಹಾಕ್ತೀನಿ ನಾನು. ಕರಿಬೇವು ನಾವು ದಿನ ತಿನ್ನಬೇಕು, ತಿನ್ನಲ್ಲ. ಆಮೇಲೆ ಜ್ಯೇಷ್ಠ ಮಧು ಪೌಡ್ರ್ ಇದಕ್ಕೂ ಹಾಕಿದ್ದೀನಿ, ಮತ್ತು ವೆಯ್ಟ್ ಲಾಸ್ ಪೌಡರ್ಗೂ ಹಾಕಿರ್ತೀನಿ ನಾನು. ಜ್ಯೇಷ್ಠ ಮಧು ತುಂಬ ಒಳ್ಳೆಯದು ನಮಗೆ. ಆಮೇಲೆ ನುಗ್ಗೆ ಸೊಪ್ಪಿನ ಪುಡಿ. ನುಗ್ಗೆ ಸೊಪ್ಪು ದಿನ ತಿನ್ನಬೇಕು, ತುಂಬ ಕ್ಯಾಲ್ಶಿಯಮ್ ಅಂತಾರೆ. ಇಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಎಲ್ಲ ಸೇರಿಸಿ ಆರೋಗ್ಯ ಪೌಡರ್ ಅಂತ ಮಾಡಿರೋದು ನಾನು. ಮತ್ತು ಗ್ರೀನ್ ಟೀ. ಇವಾಗ ಹಾಗೆ ಮಾಡ್ತಾ ಗ್ರೀನ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಗ್ರೀನ್ ಟೀನೂ ಅಷ್ಟೇ ತುಂಬ ನಮಗೆ ಬಾಡಿ ಡಿಟಾಕ್ಸ್ ಆಗುತ್ತೆ. ಈ ಚಳಿ ಮಳೆಗಂತೂ ಕುಡಿತಾರೆ. ಎಷ್ಟು ಐಟಮ್ ಹಾಕ್ತೀನಿ ಗೊತ್ತಾ ಅದಕ್ಕೆ ನಾನು. ತುಂಬ ಅಂದರೆ ತುಂಬ ವಿಡಿಯೋ ನೋಡ್ಬೋದು, ಹಳೆ ವಿಡಿಯೋ ಇದೆ ನೋಡ್ಬೋದು. ಇವಾಗ ಫಟಾಫಟ್ ಅಂತ ಗ್ರೀನ್ ಟೀ ಮಾಡೋದು ಹೇಗೆ, ಇದು ಒಣಗಬೇಕಲ್ಲ ನನಗೆ, ಅದಕ್ಕೋಸ್ಕರ ನನಗಿದು ಒಣಗುತ್ತೆ. ಮತ್ತು ನಿಮಗೆ ಗ್ರೀನ್ ಟೀ ಮಾಡೋದು ಹೇಗೆ ಅನ್ನೋದು ಒಂದು ವಿಡಿಯೋ ಸಿಗುತ್ತೆ ಅಲ್ವಾ. ಬನ್ನಿ ಇವಾಗ ಗ್ರೀನ್ ಟೀ ಮಾಡೋದು ನೋಡೋಣ ನೋಡಿ. ಇದೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಒಂದು ಲೋಟ ನೀರು ಹಾಕ್ಕೊಳ್ತೀನಿ. ನೀರು ಬಿಸಿ ಆಗಲಿ.
ನೋಡಿ ಈ ಥರ ಇರುತ್ತೆ ಗ್ರೀನ್ ಟೀ. ನಿಮಗೆ ಬಾಡಿ ಡಿಟಾಕ್ಸ್ ಆಗುತ್ತೆ. ತುಂಬ ಜನ ಇದು ತೊಗೊಂಡು ಸಣ್ಣ ಆಗಿದ್ದಾರೆ. ತಿಂಗ್ಳಿಗೆ 3 kg ಸಣ್ಣ ಆದ್ವಮ್ಮ ಅಂತ ಹೇಳ್ತಾರೆ. ನಾನು ಡಬಲ್ ಪೇಪರ್ ಇದು ಮಾಡ್ತೀನಿ, ಕವರು ಪ್ಯಾಕ್ ಮಾಡಿರ್ತೀನಿ. ಇದರಲ್ಲೂ ಅಷ್ಟೇ ತುಂಬ ಹೂಗಳು ಹಾಕಿರ್ತೀನಿ ನಾನು. ರೋಸ್ ಆಗಿರ್ಬೋದು, ಆಮೇಲೆ ದಾಸವಾಳ ಆಗಿರ್ಬೋದು, ಶಂಖಪುಷ್ಪ, ಲೆಮನ್ ಗ್ರಾಸು, ತುಂಬ ಐಟಮ್ ಹಾಕಿರ್ತೀನಿ. ನೀವು ಇದನ್ನು ಮಿಕ್ಸ್ ಮಾಡಬೇಕು. ಯಾಕಂದರೆ ಇದ್ರ ಕೆಳಗಡೆನೂ ತುಂಬ ನಾನು ಏನೋ ಪೌಡ್ರ್ ಮಾಡಿ ಹಾಕಿರ್ತೀನಿ ಎಲ್ಲ. ಇವಾಗ ನಾನು ವೆಯ್ಟ್ ಲಾಸಿಗೆ ತೋರಿಸುತ್ತಲ್ಲ, ಆ ಪೌಡ್ರುಗಳೆಲ್ಲ ಇರುತ್ತೆ. ಇಷ್ಟು ಹಾಕಿದ್ರೆ ಸಾಕು. ನೋಡಿ ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಕೊಬೇಕು. ನಾನು ಈ ಥರ ಡಬ್ಬಿಗೆ ಹಾಕಿಟ್ಕೊಂಬಿಟ್ಟಿರ್ತೀನಿ. ಹೀಗೆ ಅದನ್ನು ನೀವು ಮಿಕ್ಸ್ ಮಾಡಿ ಒಂಚೂರು ಹಾಕಿದ್ರೆ ಅಷ್ಟಾದರೆ ಸಾಕು ನಮಗೆ. ನೋಡಿ ಈ ಥರ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಅದನ್ನ ಸೋಸ್ಕೊಂಡು ನಿಮ್ಗೆ ಬೇಕಾದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ಇಲ್ದಿದ್ರೆ ಬೇಡ. ತುಂಬ ಘಮ ಘಮ ಅಂತಿರುತ್ತೆ. ಏಲಕ್ಕಿ, ಲವಂಗ, ಹಿಪ್ಪಲಿ, ಆಮೇಲೆ ಎಷ್ಟು ಥರ ಹೂವು ಹಾಕಿರ್ತೀನಿ ಗೊತ್ತಾ ನಾನು. ನೋಡಿ ಈ ಹೂವು ಹಾಕ್ತೀನಿ, ಚಾಮೋಲಿನಂತ. ಇದು ತುಂಬ ನಿದ್ದೆ ಮಾಡೋದಕ್ಕೆ, ನಿದ್ದೆ ಬರೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಇದು ದಾಸವಾಳ ಎಲ್ಲ ತರಿಸಿದ್ದೀನಿ. ತುಂಬ ನನಗೆ ಸೇಲ್ ಆಗ್ತಿರುತ್ತೆ. ಇದು ಶಂಖಪುಷ್ಪ, ಇದು ರೋಸ್ ಪೆಟಲ್ಲು, ಆಮೇಲೆ ತುಂಬ ಇನ್ನೂ ನನಗಂತೂ ಒಂದೊಂದು ಸರಿಗೆ ಒಂದೊಂದು ಡಬ್ಬಿ ಬೇಕು. ಹಾಗಾಗಿ ನಾನು ತುಂಬ ತರಿಸ್ತೀನಿ ನಾನು. ನೋಡಿ ಇದೆಲ್ಲ ಶಂಖಪುಷ್ಪ ಎಲ್ಲ ಎಷ್ಟು ಒಳ್ಳೆಯದು ಗೊತ್ತಾ ನಮಗೆ. ಈ ಥರ ಮತ್ತು ಇದಕ್ಕೆ ಇನ್ನೂ ನಾನು ತುಂಬ ಐಟಮ್ ಹಾಕಿರ್ತೀನಿ. ಕೆಲವೊಂದು ಬಿಸ್ನೆಸ್ದು ಹೇಳಬಾರ್ದು, ಸಾರಿ. ಮಡಿಕೆಲಿ ಬೇಗ ಕುದಿ ಬರುತ್ತೆ, ಹಾಗೆ ಕುದೀತಿರುತ್ತೆ. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿಕೊಂಡೆ ಆದರೂ ಕುದೀತಾನೇ ಇರುತ್ತೆ, ಬೇಗ ಕಾವು ಬರುತ್ತೆ. ಮತ್ತು ನಂಗೆ ತುಂಬ ಇಷ್ಟ. ನನ್ನ ಹತ್ರ ತುಂಬ ಮಡಿಕೆಗಳಿದೆ, ಬಾಣಲಿ ಇದೆ, ಮಡಿಕೆಗಳು ತುಂಬ ಇದೆ. ನೋಡಿ ಸ್ಟವ್ ಆಫ್ ಮಾಡಿದ್ರು ಹೇಗೆ ಕುದೀತಾನೇ ಇರುತ್ತೆ. ನೋಡಿ ಅದು ಗ್ರೀನ್ ಟೀ, ಪ್ಯೂರ್ ಗ್ರೀನ್ ಟೀ ಈ ಥರ ಆಗುತ್ತೆ. ನೋಡಿ ಈ ಥರ ಎಲೆ ಎಲೆ ಇರುತ್ತೆ. ಅದು ಪ್ಯೂರ್ ಗ್ರೀನ್ ಟೀ ಅಂತ. ತುಂಬ ವೆರೈಟಿ ಸಿಗುತ್ತೆ, ಆದರೆ ನಾನು ಚೆನ್ನಾಗಿರೋ ಕ್ವಾಲಿಟಿನೇ ತೊಗೊಂಡು ಬಂದಿರ್ತೀನಿ. ನೋಡಿ ಇದು ಇಷ್ಟು ಕುದಿ ಬಂತು, ಆಫ್ ಮಾಡ್ಕೊಂಡಿದ್ದೀನಿ ನಾನು. ಸೋಸ್ಕೊಂಬಿಡೋಣ. ರೋಸ್ ಪೆಟಲ್ದು ನೋಡಿ ಅದರದ್ದು ಕಲರ್ ಬಿಟ್ಟು, ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಬಿದ್ದೋಗುತ್ತೇನೋ ಲೋಟ ಅನ್ನೋದು ಭಯ. ನಾನೇ ವೀಡಿಯೋ ಮಾಡೋದು, ನಾನೇ ಎಡಿಟಿಂಗ್ ಮಾಡೋದು, ನಾನೇ ತಮ್ನೇಲ್ ಮಾಡೋದು, ಎಲ್ಲ ನಾನೇ ಮಾಡೋದು. ಇದನ್ನು ಬಿಸಾಡಬೇಡಿ. ಇದಿದೆಯಲ್ಲ ಏನು ನೀವು ಸೋಸ್ಕೊಂಡಿದ್ದೀರ ಅದನ್ನು ಬಿಸಾಡಬೇಡಿ. ಅದನ್ನು ನೀವು ಮತ್ತೆ ಒಂದು ಸ್ವಲ್ಪ ಇವಾಗ ಹಾಕಿದ್ದೀವಲ್ಲ ಅದರಲ್ಲಿ ಅರ್ಧ ತೆಗ್ದು ನೀವು ಹಾಕಿದ್ರೆ ಬಿಸಿ ಇಲ್ಲ. ಅದನ್ನು ಹಾಕಿದ್ರೆ ಆವಾಗ ನಿಮಗೆ ಇನ್ನೊಂದು ಸರಿ ಗ್ರೀನ್ ಟೀ ರೆಡಿ ಆಗುತ್ತೆ. ನೋಡಿ ಈ ಥರ ಆಗಿರುತ್ತೆ. ನೋಡಿದ್ರ ಪ್ರತಿಯೊಂದು ಒಂದೇ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಲ್ವ. ನೋಡಿ ಸ್ವಲ್ಪ ಒಣಗಕ್ಕೆ ಬಂತು. ಇನ್ನೊಂದು 5 ನಿಮಿಷ ಒಣಗಲಿ. ಅದು ಒಣಗಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರಬ್ ಮಾಡ್ಕೊಬೇಕು. ರಬ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಡೆಡ್ ಸ್ಕಿನ್ ಹೋಗುತ್ತೆ. ಮತ್ತು ಮುಖದಲ್ಲಿ ಕೂದಲೇನಾದರೂ ಇದ್ದರೆ, ನಾನು ಇದಕ್ಕೆ ಅರಿಶಿನ ಒಂದು ಸೇರಿಸಿರಲ್ಲ. ಯಾಕಂದರೆ ಅರಿಶಿನ ಕೆಲವೊಬ್ರಿಗೆ ಆಗುತ್ತೆ ಸ್ಕಿನ್ಗೆ, ಕೆಲವೊಬ್ರಿಗೆ ಆಗಲ್ಲ. ನನ್ನ ಮಗಳಿಗೂ ಆಗಲ್ಲ. ಅದಕ್ಕೋಸ್ಕರ ನಾನು ಅರಿಶಿನ ಸೇರಿಸೋದಿಲ್ಲ. ನಿಮಗೆ ಬೇಕು ಅಂದರೆ ಅಡುಗೆಗೆ ಬಳಸೋ ಅರಿಶಿನ ಹಾಕಬೇಡಿ, ಕಸ್ತೂರಿ ಅರಿಶಿನ ಅಂತ ಬರುತ್ತೆ, ಅದನ್ನು ಹಾಕಿ ನಾನು ತೋರಿಸ್ತೀನಿ. ಕಸ್ತೂರಿ ಅರಿಶಿನ ಹಾಕ್ಕೊಳ್ಳಿ. ನನಗೂ ಸ್ವಲ್ಪ ಬಾಡಿ ಹೀಟು, ಅದಕ್ಕೋಸ್ಕರ ನಾನಿವಾಗ ಅರಿಶಿನ ಹಾಕ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ನೀವು ಅರಿಶಿನ ಹಾಕ್ಕೊಳ್ಬೋದು. ಯಾವ ಥರ ಅರಿಶಿನ ಅಂತ ನಾನು ತೋರಿಸ್ತೀನಿ. ನೋಡಿ ಇದು ನೋಡಿ ಕಸ್ತೂರಿ ಅರಿಶಿಣ. ಇದು ತುಂಬ ಒಳ್ಳೆಯದು, ಮುಖದಲ್ಲಿರೋ ಕೂದಲೆಲ್ಲ ಹೋಗುತ್ತೆ. ಈ ಥರ ಇರುತ್ತೆ. ಅಡುಗೆಗೆ ಹಾಕೋ ಅರಿಶಿನ ಅದು ಅಡುಗೆಗೆ ಹಾಕೋದೇನೆ. ಇದು ಮುಖಕ್ಕೆಲ್ಲ ಹಚ್ಕೊಳ್ಳೋದು. ಇದು ಅರಿಶಿನ ಒಂದು ಚಿಟಿಕೆ, ಜಾಸ್ತಿ ಹಾಕ್ಬಿಡಿ, ಒಂದು ಚಿಟಿಕೆ ಹಾಕ್ಕೊಳ್ಬೋದು ನೀವು. ಇದ್ರ ಜೊತೆಗೆ ಮಿಕ್ಸ್ ಮಾಡ್ಬೋದು. ನಾನು ಅರಿಶಿನ ಹಾಕಿರಲ್ಲ. ತುಂಬ ಜನಕ್ಕಾಗುತ್ತೆ, ತುಂಬ ಜನಕ್ಕಾಗಲ್ಲ. ತುಂಬ ಜನ ನನಗೆ ತೊಗೊಳ್ಳೋರು ಕೇಳ್ತಾರೆ, ನೀವು ಅರಿಶಿನ ಹಾಕಿದ್ದೀರಾ? ಇಲ್ಲ ಅಂದರೆ ಅಯ್ಯೋ ಹಂಗಾರೆ ಕೊಡಿ, ನಮ್ಗೆ ಅರಿಶಿನ ಹಾಕಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡಿರಲ್ಲ. ಇದೊಂದು ನೀವು ಬೇಕಾದ್ರೆ ಮಿಕ್ಸ್ ಮಾಡ್ಬೋದು. ಹಿಂಗೆ ನಾವು ಉಜ್ಜಿದಾಗ ಏನಾಗುತ್ತೆ, ಕೂದಲೆಲ್ಲ ಸಣ್ಣ ಸಣ್ಣ ಕೂದಲು, ಮುಖದಲ್ಲಿರೋ ಕೂದಲೆಲ್ಲ ನಮಗೆ ಒಂದೇ ಸರಿ ಹೋಗಲ್ಲ, ನಿಧಾನವಾಗಿ ಕ್ರಮೇಣವಾಗಿ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಒಣಗಲಿ ಇದು. ನೋಡಿ ಇಷ್ಟು ಒಣಗಿದ್ರೆ ಸಾಕು. ಕೈ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕೆಳಗಿಂದ ಮೇಲೆ ಉಜ್ಜಬೇಕು. ಈಗ ಉಜ್ಬೇಡಿ. ಒಂದು 5 ನಿಮಿಷ ಈ ಥರ ಮೂಗು ಸೈಡು. ಬೇಕಾ ನಿಮಗಿನ್ನೂ ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಈ ಥರ
ಹೀಗೆ ಮಾಡಬೇಕು ನಾವು. ನೀವೆಲ್ಲ ಅಂದ್ಕೊಳ್ಬೋದಲ್ವ ಇಷ್ಟು ಕೆಲಸ ಮಾಡಿ ಹೇಗೆ ಇದೆಲ್ಲ. ನಾನು ಪ್ರತಿಯೊಂದು ನಾನು ಮಾಡ್ಕೊಳ್ತೀನಿ. ನನ್ನ ತಲೆಗೆ ಆರೈಕೆ ಮಾಡ್ಕೊಳ್ತೀನಿ, ನನ್ನ ಕೂದಲಿಗೆ ಮುಖಕ್ಕೆ ಆರೈಕೆ ಮಾಡ್ಕೊಳ್ತೀನಿ. ಯೂಟ್ಯೂಬಿಗೆ ಬಂದಮೇಲಲ್ಲ, ಯೂಟ್ಯೂಬ್ಗಿಂತ ಮುಂಚೆಯಿಂದನೂ ನಾನು ಇದೇ ಥರನೇ ಇರೋದು. ಯೂಟ್ಯೂಬಿಗೆ ಬಂದಮೇಲೆ ಸ್ಟೈಲ್ ಮಾಡೋದು ಕಲ್ತ್ಲು, ಆಗ ಮಾಡೋದು ಅವೆಲ್ಲ ಇಲ್ಲ. ನಾನು ಹಳೆ ಫೋಟೋ ಬೇಕಾದ್ರೆ ಹಾಕಿರ್ತೀನಿ, ಒಂದು 10-15 ವರ್ಷದ ಹಿಂದೆದ್ದು ನೀವು ನೋಡ್ಬೋದು. ನೋಡಿ ಈ ಥರ ಒಂದು ಸ್ವಲ್ಪ ರಬ್ ಮಾಡ್ಕೊಳ್ಳಿ. ರಬ್ ಮಾಡಿಕೊಂಡು ನೀವು ಮುಖ ತೊಳ್ಕೊಂಡು ತಣ್ಣೀರಲ್ಲೇ ತೊಳ್ಕೊಳ್ಳಿ, ಬಿಸಿನೀರು ಯೂಸ್ ಮಾಡಿಬಿಟ್ಟು. ಇಲ್ಲೆಲ್ಲ ಸಣ್ಣ ಸಣ್ಣ ಕೂದಲಿದ್ರೆ ಕ್ರಮೇಣವಾಗಿ ಹೋಗುತ್ತೆ. ನೀವು ವಾರಕ್ಕೆ 2-3 ಸರಿ ಈ ಥರ ಮಾಡ್ಕೊಳ್ಳಿ. ನನಗೆ ಹೇಳಿದ್ನಲ್ಲ, ಯಾವುದಾದ್ರೂ ಸೌತೆಕಾಯಿ ರಸ ನಿಮ್ಗೆ ಯಾವುದು ಆಗುತ್ತೆ ಅದು. ನಾನು ಇವಾಗ ಮುಖ ತೊಳ್ಕೊಂಡು ಬರ್ತೀನಿ. ನಮ್ಮ ಬಚ್ಚಲಲ್ಲೆಲ್ಲ ಕ್ಯಾಮ್ರಾ ಇಡೋಕ್ಕಾಗಲ್ಲ, ಬೇರೆ ಗಿಂಕು ಏನೂ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ನಾನು ಮುಖ ತೊಳ್ಕೊಂಡು ಬರ್ತೀನಿ. ಈಗ ಕಣ್ಣಿಗೆಲ್ಲ ಹೋಗಿರುತ್ತೆ ತೊಳ್ಕೊಳ್ಳುವಾಗ. ನೋಡಿ ಹೇಗೆ ಅನಿಸ್ತಾ ಇದೆ? ಕೆಂಪು ಕಾಣಿಸ್ತಾ ಇದ್ದೀನಲ್ಲ. ಒಂದು ಸಣ್ಣದಾಗಿ ಮೇಕಪ್ ಮಾಡ್ಕೊಂಬಿಡೋಣ. ಮೇಕಪ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನಾನು ಏನು ಕ್ರೀಮ್ ಹಚ್ತೀನಿ, ಯಾವುದು ಎಲ್ಲ ತೋರಿಸಿದ್ದೀನಿ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ನಾನಿದೆ ಕ್ರೀಮ್ ಹಚ್ಕೊಳ್ಳೋದು. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ನಾನು ಮೆಡಿಕಲ್ ಸ್ಟೋರಿಂದ ತೊಗೊಂಡು ಬರ್ತೀನಿ. ಇದನ್ನು ನಾನು ಸ್ವಲ್ಪನೇ ನೋಡಿ ಇಷ್ಟೇ ಹಾಕ್ಕೊಳ್ಳೋದು. ನನ್ನ ಮೇಕಪ್ಗೆ ಅಂತ ನಾನು ಪಾರ್ಲರ್ಗೆ ಹೋಗಲ್ಲ, ಏನೂ ಇಲ್ಲ. ಇಷ್ಟೇ ನನ್ನ ಮೇಕಪ್ ಐಟಮ್ ತೋರಿಸ್ತೀನಿ ನೋಡಿ. ಇಷ್ಟೇ ನನ್ನ ಮೇಕಪ್ ಐಟಮ್ಮು. ಇದೊಂದು ಈ ಕ್ಲಿಪ್ಪು, ಇದೇ ಸ್ಟಿಕ್ಕರು ತುಂಬ ತಂದು ಇಟ್ಕೊಂಡಿರ್ತೀನಿ. ಕೊರಗಜ್ಜನ ಗಂಧ, ಹಸಿರು ಕುಂಕುಮ, ಅರಗಜ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ನಂದು ಇದೆ ಲಿಪ್ಸ್ಟಿಕ್ಕು. ಇದು ಸಿಂಧೂರ. ನೋಡಿದ್ರಲ್ಲ, ನನ್ನ ಮೇಕಪ್ದು ಐಟಮ್ ಇಷ್ಟೇ. ನಿಮಗೆ ಇವಾಗ ದಿನ ನೀವು ಕ್ರೀಮ್ ಹಚ್ಕೊಳ್ಳೋಕ್ಕೂ ಇವಾಗ ನೀವು ಇದು ಫೇಸ್ ಪ್ಯಾಕ್ ಹಚ್ಕೊಂಡು ಮುಖ ತೊಳ್ಕೊಂಡ್ಮೇಲೆ ನೀವು ಕ್ರೀಮ್ ಹಚ್ಕೊಳ್ಳೋಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಅಷ್ಟು ನೈಸಾಗಿರುತ್ತೆ ಮುಖ. ಇಷ್ಟು ಈಗ ವಿಡಿಯೋ ಮಾಡಬೇಕು, ಹಾಗೆ ರೆಡಿ ಆಗ್ತಾಯಿದ್ದೀನಿ. ಇದೇ ಸ್ಟಿಕ್ಕರು. ಇದು ನಾನು ಇವಾಗಲ್ಲ, ನಾನು ಹೇಳಿದ್ನಲ್ಲ, ನಾನು ತುಂಬ ವರ್ಷದಿಂದ ಯೂಸ್ ಇದೆಲ್ಲ ಇಟ್ಕೊಳ್ಳೋದು. ಕೊರಗಜ್ಜನ ಗಂಧ, ಅರಗಜ, ಹಸಿರು ಕುಂಕುಮ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಫೈನಲಾಗಿ ನೋಡಿ, ತಲೆ ಒಂದು ಬಾಚಿಕೊಂಡು ಕ್ಲಿಪ್ ಹಾಕ್ಕೊಂಡ್ರೆ ಮುಗೀತು. ಕೂದಲು ಬೆಳೆಯುತ್ತೆ, ಯಾಕಂದರೆ ನಾವು ಅಗಸೆ ಬೀಜ ಆಮೇಲೆ ಇದೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಕೂದಲು ಬೆಳೆಯುತ್ತೆ, ಉದುರುತ್ತೆ, ಬೆಳೆಯುತ್ತೆ. ಬೆಳಗ್ಗೆ ನಾನು ತಲೆಗೆ ಏರ್ ಕಲರ್ ಹಚ್ಕೊಂಡು ಸ್ನಾನ ಮಾಡಿರೋದು. ಕೂದಲು ಅಷ್ಟೇ ಉದುರ್ತಾ ಇದೆ, ಆದರೂ ಬೆಳೀತಾ ಇದೆ. ಜಡೆ ಎಲ್ಲ ಹಾಕ್ಕೊಳ್ಳಲ್ಲ, ಸಣ್ಣದೊಂದು ಕ್ಲಿಪ್ನ ಹಾಕ್ಕೊಂಡ್ಬಿಡ್ತೀನಿ.
ಒಂದು 2-3 ಕ್ಲಿಪ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನೇ ಇಷ್ಟು ನಂದು ರೆಡಿ ಆಗಿತ್ತು. ಫೈನಲ್ ಆಗಿ ವಾಚ್ ಬಿಚ್ಚಿಟ್ಟಿದ್ದೆ. ವಾಚ್ ಕಟ್ಕೊಂಡೆ. ಲಾಸ್ಟ್ ಟೈಮ್ ನನ್ನ ಮಗಳು ಇದು ಫಾಜಿಯನು ಯಾವುದೋ ವಾಚ್ ಕೊಡಿಸಿದ್ಲು. ಮೊನ್ನೆ ಅಮೇರಿಕಾಗೆ ಹೋಗಿದ್ಲು, ತೋರಿಸಿಲ್ಲ, ತೋರಿಸ್ತೀನಿ. ಅಮೇರಿಕಾಗೆ ಹೋಗಿದ್ಲು, ಅಲ್ಲಿಂದ ಒಂದು ವಾಚ್ ತಂದಿದ್ದಾಳೆ. ಅದು ಇದು ಏನು ಇನ್ನೂ ನಾನು ಟ್ಯಾಗು ತೆಗ್ದಿಲ್ಲ, ಕವರ್ ತೆಗ್ದಿಲ್ಲ, ಮತ್ತು ಅದು ಇದು ಮಾಡಿಸ್ಬೇಕು, ದೊಡ್ಡದು ನನಗೆ ಕೈಗೆ ಅದು ಚೈನ್ ಕಟ್ ಮಾಡಿಸ್ಬೇಕು. ತುಂಬ ಚೆನ್ನಾಗಿರೋದು. ನಾನು ಅಂದೆ ನನಗೆ ಯಾಕಮ್ಮ ಏನು ಅವಾಗವಾಗ ಏನು ಬದಲಾಯಿಸೋದ ಅಂದೆ. ಇಲ್ಲ ಕಟ್ಕೊಳಿಮ್ಮ ಅಂತ ಹೇಳಿದ್ಲು. ಇದನ್ನು ತಂದಿರೋದು, ಇದು ಲಾಸ್ಟ್ ಟೈಮ್ ಅವಳೇ ಕೊಡಿಸಿರೋದು. ಇದು ತಂದಿರೋದು. ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೋಡಿದ್ರೆ ಇದಿಷ್ಟು ನಂದು ಮೇಕಪ್ದು. ಯಾವುದು ಏನು ನಾನು ಬೇರೆ ಏನೋ ಫೌಂಡೇಶನು ಅದು ಯಾವುದು ಏನೂ ಹಾಕ್ಕೊಳ್ಳಲ್ಲ. ನಂದಿಷ್ಟೇ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. 9 ಪ್ರಾಡಕ್ಟ್ ಮಾಡ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ನೋಡಿ ಇಷ್ಟೊತ್ತು, ಇವಾಗ 2 ಗಂಟೆ 1:45, ಇಷ್ಟೊತ್ತು ಇಷ್ಟು ಪ್ಯಾಕ್ ಆಯಿತು. ಅವರವರು ಅಡ್ರೆಸ್ಗೆ ಯಾವುದು ಕೊರಿಯರ್ ಮಾಡೋಕ್ಕಾಗುತ್ತೆ ಅದರಿಂದ ಕಳಿಸ್ತೀವಿ ನಾವು. ಜಾಸ್ತಿ ಒಂದು ಡೆಲಿವರಿನೇ ಜಾಸ್ತಿ ಇರುತ್ತೆ, ಇಷ್ಟಿರುತ್ತೆ. ಈಗ ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ನೀರು ಹಾಕಿ ಇಷ್ಟು ಕೆಲಸ ಇದ್ದು ವಿಡಿಯೋ ಮಾಡ್ತಾ ಇರ್ತೀನಿ. ನೋಡಿ, ದುಡಿಬೇಕು, ನಾವು ಯಾರು ಹಂಗಲ್ಲೂ ಇಲ್ಲ ಅಂತ ಅಂದಾಗ ಮಾಡಲೇಬೇಕಾಗತ್ತೆ ಅಲ್ವಾ. ಕೊರಿಯರ್ ಅವ್ರು ಇನ್ನೂ ಬಂದಿರಲಿಲ್ಲ. ಎಲ್ಲ ಟಬ್ಬಿಗೆ ತುಂಬಿಟ್ಟು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಮನೆ ಮುಂದೆ ಎಲ್ಲ ನೀರು ಹಾಕಿ ಎಲ್ಲ ಕೆಲಸ ಆಯಿತು. ನೋಡಿ, 1 ಅವರ್ ಕರೆಕ್ಟಾಗಿ 1 ಅವರ್ಗೆ ಇಷ್ಟು ಕೆಲಸ ಮುಗೀತು. ನಾನು ಇವತ್ತು ಫೇಸ್ ಪ್ಯಾಕ್ಗೆ ಏನೇನು ಹಾಕಿದ್ದೀನಿ ಅಂತ ಅಂದರೆ ನೋಡಿ ಎಷ್ಟು. ಅದಕ್ಕೆ ನಾನು ಮನೇಲಿ ಬೀಸೋದೇ ಬೇರೆ. ನಾನು ಹೇಳಿದ್ನಲ್ಲ, ಅಳತೆ ಪ್ರಕಾರ ಇರುತ್ತೆ. ಯಾವುದೇ ಒಂದಾಗಲಿ ಅಳತೆ ಅಂತ ಇರುತ್ತೆ. ನೋಡಿ, ಆವರಿಕೆ ತಂಗಡಿ ಹೂವಿನ ಪುಡಿ, ಇದು ಮಂಜಿಷ್ಟ, ಆರೆಂಜ್ ಪೀಲ್ ಪೌಡ್ರು, ಅಲುವಿರಾ ಪೌಡ್ರು ಕೇಳಿದ್ದೀರಾ? ಅಲುವಿರಾ ಎಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗಾಗಲಿ ನಮ್ಮ ದೇಹಕ್ಕೆ. ರೋಸ್ ಪೌಡರ್, ಇದು ನೀಮ್ ಪೌಡರು, ಬೇವಿನ ಸೊಪ್ಪಿನ ಪುಡಿ, ಇದು ಜೇಷ್ಠ ಮಧು ನಾವು ಹೊಟ್ಟೆಗೂ ತೊಗೊಳ್ಬೇಕು ಮತ್ತು ದೇಹಕ್ಕೂ ಹಚ್ಕೊಳ್ಬೇಕು. ನಾನು ಆರೋಗ್ಯ ಪೌಡ್ರಿಗೂ ಹಾಕ್ತೀನಿ ನಾನು. ಆಮೇಲೆ ಲಾವಂಚ ತುಂಬ ಅಂದರೆ ತುಂಬ ಒಳ್ಳೆಯದು, ಮತ್ತು ಅದು ರೇಟು ಜಾಸ್ತಿ. ಇದು ಕಚೋರ ಅಂತ ನೋಡಿ, ಈಗ ಬರೆದು ಕಳಿಸ್ತಾರೆ, ಕಚೋರ ಅಂತ. ಇಷ್ಟು ನೋಡಿ, ಇದು ತಂಗಡಿ ಹೂವು. ಇದ್ರ ಜೊತೆ ನಾನು ಇನ್ನೂ ಸೀಕ್ರೆಟು ಇರುತ್ತೆ. ಎಲ್ಲ ಬಿಟ್ಕೊಡೋಕ್ಕಾಗಲ್ಲ, ಎಲ್ಲ ಹೇಳೋದಕ್ಕಾಗಲ್ಲ ನಾವು. ಹಾಗಾಗಿ ನಾನು ಇದಕ್ಕೆ ಮಸೂರ್ ದಾಲು, ಕಡಲೆಬೇಳೆ, ಹೆಸ್ರು ಕಾಳು, ಓಟ್ಸು, ಬಾದಾಮಿ, ಕಾಬೂಲ್ ಕಡಲೆಕಾಳು, ಇನ್ನೂ ಹಲವು ಐಟಮ್ ಹಾಕಿ ನಾನು ಬೀಸ್ತೀನಿ. ಆ ಬೀಸಿರೋ ಜೊತೇಲಿ ಇಷ್ಟನ್ನು ಮಿಕ್ಸ್ ಮಾಡಿದಾಗ ಈ ಥರ ಗ್ಲೋ ಬರೋದು, ಈ ಥರ ಸ್ಕಿನ್ನು ಗ್ಲೋ ಬರೋದು. ನೋಡಿ, ಇಷ್ಟು ಐಟಮ್ ತರಿಸ್ತೀನಿ ನಾನು. ಇದು ವಿಡಿಯೋ ಮಾಡಬೇಕಾದ್ರೆ ನಾನು ತುಂಬ ಜನ ಕೇಳಿದರು ಏನೇನು ಐಟಮ್ ಹಾಕ್ತೀರಾ ಅಂತ ಹೇಳಿ. ನಾನು ತುಂಬ ವಿಡಿಯೋ ಮಾಡಿದ್ದೀನಿ. ಹಳೆ ವಿಡಿಯೋ ಯಾರೂ ನೋಡಲ್ಲ, ಎಲ್ಲ ಹೊಸದು ಅಂತ ಕೇಳ್ತಾರೆ. ಹಾಗಾಗಿ ನಾನು ಇದೊಂದು ವಿಡಿಯೋ ಮಾಡಿದೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಾನು ಹೇಳಿದ್ನಲ್ಲ, ಖಂಡಿತ ಸರಿಯಾಗುತ್ತೆ. ತುಂಬ ಸ್ಕಿನ್ ಚೆನ್ನಾಗಾಗುತ್ತೆ, ಆದರೆ ಟೈಮ್ ತೊಗೊಳುತ್ತೆ. ನಾನು ಹೇಳೋದು ಯಾವುದೇ ಆಗಲಿ ಒಂದೇ ದಿವಸದಲ್ಲಿ ಆಗಲ್ಲ, ಯಾವುದೇ ಆದರೂ ಟೈಮ್ ತೊಗೊಳುತ್ತೆ. ಹಳೇದೆಲ್ಲ ನಮ್ಮದು ಹೋಗ್ಬೇಕಲ್ಲ. ನಾನು ಹೇಳಿದ್ನಲ್ಲ, ಹೊಟ್ಟೆಗೂ ತೊಗೊಳ್ಬೇಕು, ಮೇಲೂ ಹಚ್ಕೊಳ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿರೋ ಹಣ್ಣು ತಿನ್ನಬೇಕು, ಎಲ್ಲ ಥರ ಹಣ್ಣು ತಿನ್ನಬೇಕು, ಕ್ಯಾರೆಟ್ ತಿನ್ನಬೇಕು, ಬೀಟ್ರೂಟ್ ತಿನ್ನಬೇಕು, ಎಲ್ಲ ಥರ ತರಕಾರಿ ತಿನ್ನಬೇಕು, ನಗ್ನಗ್ತಾ ಖುಷಿಯಾಗಿರಬೇಕು. ಓಕೆನಾ? ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.